ಪಿಳ್ಳೇನಹಳ್ಳಿಯಲ್ಲಿ ಪಶು ಚಿಕಿತ್ಸಾ ಶಿಬಿರ, ಕರುಗಳು ಹಾಗೂ ಹೋರಿಗಳ ಪ್ರದರ್ಶನ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಹಳ್ಳಿಯಲ್ಲಿ ಕೃಷಿ ಬಿಟ್ಟ ಹೈನುಗಾರಿಕೆ ಆಧಾರ ಸ್ತಂಭ ಎಂದು ಡಾಕ್ಟರ್ ನಾರಾಯಣ್ ಎಸ್ ಮಾವರ್ಕರ್, ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ ಇವರು ಹೇಳಿದರು. ಕೆಳದಿ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇವುಕ್ಕೆ ಶಿವಮೊಗ್ಗದ ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆಯ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2023-24 ಅಡಿಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕಡೂರು ಹಾಗೂ ಗ್ರಾಮ ಪಂಚಾಯಿತಿ ಪಿಳ್ಳೇನಹಳ್ಳಿ ಇವರ ಸಹಯೋಗದೊಂದಿಗೆ ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನ, ಹೋರಿಗಳ ಪ್ರದರ್ಶನ ಮತ್ತು ಉಚಿತ ಬರಡು ರಾಸುಗಳ ಚಿಕಿತ್ಸಾ ಶಿಬಿರವನ್ನ ಪಿಳ್ಳೇನಹಳ್ಳಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 200 ಜಾನುವಾರುಗಳು ಭಾಗವಹಿಸಿದ್ದವು. ಈ ಶಿಬಿರದಲ್ಲಿ ಪಶು ವೈದ್ಯರು ಜಾನುವಾರುಗಳ ತಪಾಸಣೆ ಮಾಡಿ ಉತ್ತಮ ಜಾನುವಾರುಗಳಿಗೆ ಉತ್ತಮ ತಳಿವಾರು ಪ್ರಶಸ್ತಿಗಳನ್ನು ನೀಡಲಾಯಿತು. ಹೋರಿಗಳ ವಿಭಾಗದಲ್ಲಿ ಪುನೀತ್, ಪವನ್, ಗಂಗಬಸವನಹಳ್ಳಿ, ಮದನ್, ಪಿಳ್ಳೇನಹಳ್ಳಿ ಇವರುಗಳು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ಕ್ರಮವಾಗಿ ಪಡೆದುಕೊಂಡರು. ಅಮೃತ ಮಹಲ್ ವಿಭಾಗದಲ್ಲಿ ರವಿನಾಯಕ, ಚಂದ್ರಪ್ಪ, ಓಂಕಾರ್, ಜರ್ಸಿ ವಿಭಾಗದಲ್ಲಿ ಧನಂಜಯ್, ಉಮೇಶ್, ಪ್ರಶಾಂತ್, ಎಚ್ಎಫ್ ವಿಭಾಗದಿಂದ ಹೇಮಂತ್, ಮಧು, ಪುಟ್ಟ ಮಲ್ಲಪ್ಪ ಇವರು ಪ್ರಶಸ್ತಿ ಪಡೆದುಕೊಂಡರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಶ್ರೀಯುತ ರಮೇಶ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಳ್ಳಿಗೆ ಜಾನುವಾರುಗಳೇ ಜೀವನಾಡಿ, ಬೇಸಿಗೆ ಕಾಲದಲ್ಲಿ ಹಸಿರು ಹುಲ್ಲುಗಳ ಮಹತ್ವವನ್ನ ತಿಳಿಸಿಕೊಟ್ಟರು. ಕಾರ್ಯಕ್ರಮವನ್ನು ತೋಟಗಾರಿಕೆ ಮಹಾವಿದ್ಯಾಲಯ ಡೀನ್ ಡಾಕ್ಟರ್ ನಾರಾಯಣ್ ಎಸ್ ಮಾವರ್ಕರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಅವರು ಹಳ್ಳಿಯಲ್ಲಿ ಕೃಷಿ ಬಿಟ್ಟರೆ ಹೈನುಗಾರಿಕೆ ಆಧಾರ ಸ್ತಂಭ, ಹಸುಗಳ ಹಾಲಿನ ಪ್ರಮಾಣ ಹೆಚ್ಚಾಗಲು ಮೇವಿನ ಬೆಳೆಗಳನ್ನು ಬೆಳೆಸಿ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಉಮೇಶ್, ಸಹಾಯಕ ನಿರ್ದೇಶಕರು ಪಶುಪಾಲನಾ ಇಲಾಖೆ ಇವರು ಸೌಲಭ್ಯಗಳ ಕುರಿತು ವಿವರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಕುಮಾರಿ ಲೇಖನ ಅವರು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಚಿದಾನಂದ, ಎಸ್ಡಿಎಂಸಿ ಸದಸ್ಯರಾದ ರಮೇಶ್, ಎಸ್ಡಿಎಂಸಿ ಲೋಕೇಶ್, ಎಪಿಎಂಸಿ ಸದಸ್ಯರು ಡಾಕ್ಟರ್ ಅರುಣ್ ಬಿಇ, ವೆಟರ್ನರಿ ಆಫೀಸರ್ ಕಡೂರು ಡಾಕ್ಟರ್ ಕಿರಣ್ ಕುಮಾರ್, ಸಿವಿಒ ಕಡೂರು ಡಾಕ್ಟರ್ ಗಿರೀಶ್, ಸಿವಿಒ ನಿಡಗಟ್ಟಿ ಡಾಕ್ಟರ್ ಹರ್ಷ, ಸಿವಿಒ ಜೋಡಿ ಲಿಂಗದಹಳ್ಳಿ ಡಾಕ್ಟರ್ ವಿಜಯ್, ಸಿವಿಒ ಹುಲಿಕೇರಿ ಡಾಕ್ಟರ್ ಅರುಣ್, ಸಿವಿಒ ಪಿಳ್ಳೇನಹಳ್ಳಿ ರವಿಕುಮಾರ್, ನಿರ್ದೇಶಕರು ಇಎಸ್ಎಸ್ನ ಸೊಸೈಟಿ ಸದಸ್ಯರು ಪಿಳ್ಳೇನಹಳ್ಳಿ ಡಾಕ್ಟರ್ ಭರತ್ ಕುಮಾರ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಪ್ರದೀಪ HE, NKS TV4 ನ್ಯೂಸ್, ತರೀಕೆರೆ.